ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ಎಕ್ಸಾಮ್ ರೆಡಿ ವಿದ್ಯಾವಾಹಿನಿ ಯೂಟ್ಯೂಬ್ ಚಾನಲ್. ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಇನ್ನೂ ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿರಿ. ಇವತ್ತಿನ ಕೆಲವು ಪ್ರಶ್ನೆಗಳನ್ನು ನೋಡುವುದಾದರೆ, ಮಧ್ಯಪ್ರದೇಶ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಜಸ್ಟಿಸ್ ಸಂಜೀವ್ ಸಚದೇವ. ಇಲ್ಲಿ ನಿಮಗೆ ಬರೀ ಪ್ರಶ್ನೆಗಳಷ್ಟೇ ಅಲ್ಲ, ಕೆಳಗೆ ಎಕ್ಸ್ಪ್ಲನೇಷನ್ ಪಾರ್ಟು ಇದೆ, ಇಂಗ್ಲೀಷಲ್ಲಿದೆ. ಯಾವ ಕ್ವಶನ್ ಬೇಕು, ಯಾವ್ದು ಎಕ್ಸ್ಪ್ಲನೇಷನ್ ಬೇಕು ಅದನ್ನೇ ಪಾಸ್ ಮಾಡಿ ಓದ್ಬೋದು. ಯಾಕಂದರೆ ಎಲ್ಲ ಹೇಳಂಗಿದ್ರೆ ಟೈಮ್ ತುಂಬ ಜಾಸ್ತಿ ಹೋಗುತ್ತೆ. ಅದಕ್ಕೋಸ್ಕರ ನಾನು ಕ್ವಶನ್ಸ್ ಅಷ್ಟೇ ನೋಡೋಣ. ಯಕ್ತಾನ್ ಗ್ರಾಮವನ್ನು ಭಾರತದ ಮೊದಲ ಡಿಜಿಟಲ್ ಅಲೆಮಾರಿ ಗ್ರಾಮ ಎಂದು ಯಾವ ರಾಜ್ಯದಲ್ಲಿ ಘೋಷಿಸಲಾಗಿದೆ? ಸಿಕ್ಕಿಂ. ಇದು ಎಕ್ಸ್ಪ್ಲನೇಷನ್. ಪೇಟ್ರಿಯಾಟ್ ವಾಯು ರಕ್ಷಣಾ ಪಡೆ ವ್ಯವಸ್ಥೆಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ತಾಲಿಸ್ಮಾನ್ನ ಸೈಬರ್ ವ್ಯಾಯಾಮ 2025 ಯಾವ ದೇಶ ಆಯೋಜಿಸಿದೆ? ಆಸ್ಟ್ರೇಲಿಯಾ. ಇತ್ತೀಚೆಗೆ ಭಾರತವು ಮುಂದಿನ ತಲೆಮಾರಿನ ಬುಲೆಟ್ ಟ್ರೈನ್ ರೈಲನ್ನು ಯಾವ ದೇಶದಿಂದ ಪಡೆಯಲಿದೆ? ಜಪಾನ್. ಇತ್ತೀಚೆಗೆ ಕರ್ನಾಟಕ ಬ್ಯಾಂಕ್ನ ಹಂಗಾಮಿ ಎಂಡಿ ಮತ್ತು ಸಿಇಒ ಆಗಿ ಯಾರು ನೇಮಕಗೊಂಡಿದ್ದಾರೆ? ರಾಘವೇಂದ್ರ ಶ್ರೀನಿವಾಸ್ ಭಟ್. ಭಾರತೀಯ ಜೀವ ವಿಮಾ ನಿಗಮದ ಎಲ್ಐಸಿಯ ಹೊಸ ಎಂಡಿ ಮತ್ತು ಸಿಇಒ ಆಗಿ ಯಾರು ನೇಮಕಗೊಂಡಿದ್ದಾರೆ? ಆರ್ ದೊರೆಸ್ವಾಮಿ. ಇತ್ತೀಚೆಗೆ ವಿಶ್ವದ ಅತ್ಯಂತ ಹಿರಿಯ ಮ್ಯಾರಥಾನ್ ಓಟಗಾರ 114ನೇ ವಯಸ್ಸಿನಲ್ಲಿ ನಿಧನರಾದರು. ಯಾರು ಅವರು? ಫೌಜ್ ಸಿಂಗ್. ಅದು ಕಾರ್ ಆಕ್ಸಿಡೆಂಟ್ ಅಲ್ಲಿ. ಬಿಟ್ಸ್ ಪಿಲಾನಿ ಭಾರತದ ಮೊದಲ AI+ ಕ್ಯಾಂಪಸ್ ಅನ್ನು ಯಾವ ರಾಜ್ಯದಲ್ಲಿ ನಿರ್ಮಿಸುವುದಾಗಿ ಘೋಷಿಸಿದೆ? ಅಮರಾವತಿ. ಅದು ಆಂಧ್ರ ಪ್ರದೇಶದಲ್ಲಿದೆ. 2025 ಮೇಜರ್ ಲೀಗ್ ಕ್ರಿಕೆಟ್ MLC ಪ್ರಶಸ್ತಿಯನ್ನು ಗೆಲ್ಲುವ ಮೂಲಕ ಯಾವ ತಂಡ ಇತಿಹಾಸ ಸೃಷ್ಟಿಸಿದೆ? MI ನ್ಯೂಯಾರ್ಕ್. ವಿಶ್ವ ಯುವ ಕೌಶಲ್ಯ ದಿನ ವರ್ಲ್ಡ್ ಸ್ಕಿಲ್ಸ್ ಡೇ ಯಾವಾಗ ಆಚರಿಸಲಾಗುತ್ತದೆ? ಜುಲೈ 15. ಮೊನ್ನೆ ಅಷ್ಟೇ. 2024-25 ಯಾವ ರಾಜ್ಯವು ಭಾರತದ ಪ್ರಮುಖ ಸಂಸ್ಕರಿಸಿದ ಆಲೂಗಡ್ಡೆ ಉತ್ಪಾದಕವಾಗಿದೆ? ಗುಜರಾತ್. ಇತ್ತೀಚೆಗೆ ಸ್ಪೇನ್ನ ಮ್ಯಾಡ್ರಿಡ್ನಲ್ಲಿ ನಡೆದ ಆರ್ಚರಿ ವಿಶ್ವಕಪ್ 2025 4ನೇ ಹಂತದ ಭಾರತೀಯರು ಆರ್ಚರ್ ಎಷ್ಟು ಪದಕಗಳನ್ನು ಗೆದ್ದುಕೊಂಡರು? 3 ಪದಕಗಳನ್ನು ಗೆದ್ದುಕೊಂಡ್ರು. ಓವರ್ ಆಲ್ ರ್ಯಾಂಕಿಂಗ್ ಅಲ್ಲಿ 8ನೇ ಸ್ಥಾನ. ಇದು ಇವತ್ತಿನ ಪ್ರಶ್ನೆಗಳು. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು. ಧನ್ಯವಾದಗಳು.